ಕೇಂದ್ರದ ಅಂಗಳಕ್ಕೆ ತಲುಪಿದಂತಹ ಧರ್ಮಸ್ಥಳ ಫೈಲ್ಸ್ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ರಾಜ್ಯ ಬಿಜೆಪಿಯ ದೂರು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ದೂರಿನ ಸುರಿಮಳೆ. ಕೇಂದ್ರದ ಅಂಗಳಕ್ಕೆ ತಲುಪಿರುವಂತಹ ಧರ್ಮಸ್ಥಳ ಫೈಲ್ಸ್ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ರಾಜ್ಯ ಬಿಜೆಪಿಯ ದೂರು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ದೂರಿನ ಸುರಿಮಳೆ. ಧರ್ಮಸ್ಥಳ ಕೇಸ್ನಲ್ಲಿ ಕೈ ಸರ್ಕಾರದಿಂದ ಹಿಂದೂ ವಿರೋಧಿ ನೀತಿ. ವಿಜಯೇಂದ್ರ ನೇತೃತ್ವದಲ್ಲಿ ಅಮಿತ್ ಶಾಗೆ ವಿವರಣೆ. ಪ್ರಕರಣವನ್ನ ಎನ್ಐಎಗೆ ವಹಿಸುವಂತೆ ಮನವಿ. ಈ ವೇಳೆ ರಾಜ್ಯ ನಾಯಕರಿಗೆ ಅಮಿತ್ ಶಾ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬರೀ ಹೇಳಿಕೆ ಕೊಟ್ಟು ಬಿಟ್ಟು ಒಟ್ಟಾಗಿ ಹೋರಾಟವನ್ನ ಮಾಡಬೇಕು. ಸುಮ್ಮನೆ ಹೇಳಿಕೆಯನ್ನು ಕೊಟ್ಟು ಸುಮ್ಮನಾಗೋದಲ್ಲ. ಪಕ್ಷದ ಪರ ನಿಂತಿರುವಂತಹ ಜನರ ಪರ ಒಗ್ಗಟ್ಟಾಗಿ ಹೋರಾಡಬೇಕು. ರಾಜ್ಯ ನಾಯಕರಿಗೆ ಅಮಿತ್ ಶಾ ಅವರ ಸ್ಪಷ್ಟ ಸಂದೇಶ. ಎಸ್ ವೀಕ್ಷಕರೇ, ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬುರುಡೆ ಗ್ಯಾಂಗ್ನ ಅಸಲಿ ಸತ್ಯಗಳು ಹೊರಗೆ ಬರ್ತಾ ಇದೆ. ಇದರ ಒಂದು ಸಂದರ್ಭದಲ್ಲಿ ವಿಜಯೇಂದ್ರ ಅವರು ಒಂದು ಮನವಿಯನ್ನ ಅಮಿತ್ ಶಾ ಅವರಿಗೆ ಮಾಡಿದ್ದಾರೆ. ಈಗ ಧರ್ಮಸ್ಥಳ ಫೈಲ್ಸ್ ಎನ್ನುವಂತಹ ಕೇಸ್ ಇದೆಯಲ್ಲ, ಆ ಒಂದು ಕೇಸ್ ಈಗ ರಾಷ್ಟ್ರ ಅಂಗಳದಲ್ಲಿ ಹೋಗಿ ಕೂತ್ಕೊಂಡಿದೆ. ಕೇಂದ್ರದ ಅಂಗಳಕ್ಕೆ ಈಗ ತಲುಪಿರುವಂತಹ ಧರ್ಮಸ್ಥಳ ಫೈಲ್ಸ್ ಪ್ರಕರಣ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಈಗ ರಾಜ್ಯ ಬಿಜೆಪಿಯವರು ದೂರನ್ನು ನೀಡ್ತಾ ಇರುವಂತದ್ದು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ದೂರಿನ ಸುರಿಮಳೆಯೇ ಕೊಡ್ತಾ ಇರುವಂತದ್ದು ಅಮಿತ್ ಶಾ ಅವರ ಎದುರುಗಡೆ. ಧರ್ಮಸ್ಥಳ ಕೇಸ್ನಲ್ಲಿ ಕೈ ಸರ್ಕಾರದ ಆ ಒಂದು ಹಿಂದೂ ವಿರೋಧಿ ನೀತಿ ಬರ್ತಾ ಇದೆ ಅಂತ ಹೇಳಿ ವಿಜಯೇಂದ್ರ ಆ್ಯಂಡ್ ಟೀಮ್ ಹೇಳಿರುವಂಥದ್ದು. ವಿಜೇಂದ್ರ ನೇತೃತ್ವದಲ್ಲಿ ಅಮಿತ್ ಶಾಗೆ ಈ ಒಂದು ವಿವರಣೆಯನ್ನು ನೀಡ್ತಾ ಇರುವಂಥದ್ದು. ಈ ಪ್ರಕರಣವನ್ನ ಎನ್ಐಎಗೆ ಒಪ್ಪಿಸಿ. ಎಸ್ ವೀಕ್ಷಕರು, ಇದು ಪ್ರತಿ ಸಲವೂ ಕೂಡ ಬಿಜೆಪಿಯವರು ಹೇಳೋದಿದೆ. ಈ ಒಂದು ಪ್ರಕರಣವನ್ನ ಎನ್ಐಎಗೆ ಒಪ್ಪಿಸಬೇಕು ಅನ್ನುವಂತಹ ಮಾತನ್ನ ಆಡ್ತಾ ಇರುವಂಥದ್ದು. ಇದಕ್ಕೆ ಅಮಿತ್ ಶಾ ಅವರು ಹೇಳಿದ್ದಾರೆ, ಬರೀ ಹೇಳಿಕೆಯನ್ನ ಕೊಟ್ಟು ಸುಮ್ಮನಿರೋದಲ್ಲ, ಒಟ್ಟಾಗಿ ಹೋರಾಟವನ್ನ ಮಾಡಬೇಕು. ಪಕ್ಷದ ಪರ ನಿಂತಿರುವಂತಹ ಜನರ ಪರ ಒಟ್ಟಾಗಿ ಹೋರಾಟವನ್ನ ಮಾಡಿದಾಗ ಇದು ಸಾಧ್ಯ ಅಂತ ಹೇಳಿ ರಾಜ್ಯ ನಾಯಕರಿಗೆ ಅಮಿತ್ ಶಾ ಅವರು ಸ್ಪಷ್ಟನೆಯ ಸಂದೇಶವನ್ನ ನೀಡಿರುವಂಥದ್ದು. ಎಸ್ ವೀಕ್ಷಕರೇ, ಮೊದಲಿಂದಲೂ ಕೂಡ ಬಿಜೆಪಿಯವರು ಎನ್ಐಎಗೆ ಈ ಒಂದು ಕೇಸನ್ನ ಕೊಡಿ ಅಂತ ಕೇಳ್ತಾ ಬರ್ತಾ ಇದ್ರು. ಹಾಗೆ ಆ ಒಂದು ಕೇಸ್ ಎನ್ಐಎಗೆ ಹೋದ್ರೆ ಇಟ್ಸ್ ಗುಡ್ ಅಂತ ಹೇಳ್ತಾ ಇದ್ರು. ಹಾಗೆ ಕಾಂಗ್ರೆಸ್ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ ಅಂತ ಮೊದಲಿನಲ್ಲೂ ಹೇಳ್ಕೊಂಡ್ ಬಂದಿರುವಂತಹ ಬಿಜೆಪಿ ಈಗ ಕೇಂದ್ರದ ಅಂಗಳಕ್ಕೆ ಹೋಗಿ ಕೂತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.